ಎಲ್ಲ ಸಾಗರದ ನಗರಸಭೆಯ ನಾಗರಿಕ ಬಂಧುಗಳಿಗೆ ಈ ಮೂಲಕ ನಾವು ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ಮಾಧ್ಯಮದ ಮೂಲಕ ಒಂದು ಸಂದರ್ಶನ ಕರೆದಿದ್ದೀವಿ. ಎಲ್ಲರಿಗೂ ತಿಳಿದಿರೋ ಹಾಗೆ ಸರ್ಕಾರದಿಂದ ಕಳೆದ ತಿಂಗಳು ಒಂದು ಅಧಿಸೂಚನೆ ಹೊರಟಿದೆ. ಎಲ್ಲ ನಾವುಗಳು ಕೂಡ ದಿನಪತ್ರಿಕೆಗಳಲ್ಲಿ ಅದನ್ನು ಓದಿರ್ತೀವಿ. ಅದೇನಪ್ಪ ಅಂದರೆ, ಇನ್ಮೇಲೆ ನಗರಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ಆಸ್ತಿಯನ್ನು ನೀವು ಸಬ್ ರಿಜಿಸ್ಟರ್ ಆಫೀಸಲ್ಲಿ, ಅಂದರೆ ನಮ್ಮ ನೋಂದಣಿ ಮತ್ತು ಮುದ್ರಕ ಇಲಾಖೆ ಮೂಲಕ ಯಾವುದೇ ವಹಿವಾಟು ಮಾಡಬೇಕಾದ್ರೆ, ಅಂದರೆ ಅದನ್ನು ಯಾರಿಗಾದರೂ ಬರ್ಕೊಡ್ಬೇಕಾದ್ರೆ, ಮಾರಾಟ ಮಾಡಬೇಕಾದ್ರೆ, ಇಲ್ಲ ಅದ್ರ ಮೇಲೆ ಏನೇ ಒಂದು ಲೋನ್ ತೊಗೋಬೇಕಾದ್ರೆ, ಲೀಸಿಗೆ ಕೊಡಬೇಕಾದ್ರೆ, ನೀವು ಯಾವುದೇ ರೀತಿ ಅದರ ಮೇಲೆ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ ಕೂಡ ಇವತ್ತಿನಿಂದ, ಅಂದರೆ 7ನೇ ತಾರೀಕು 7/10/2024ರಿಂದ ಈ ಸ್ವತ್ತನ್ನು ಕಂಪಲ್ಸರಿ ಕಡ್ಡಾಯ ಮಾಡಿದ್ದಾರೆ. ಇದರ ಬಗ್ಗೆ ಮಾಧ್ಯಮಗಳಲ್ಲಿ ಹಾಗೂ ಎಲ್ಲ ಪತ್ರಿಕಾ ಪ್ರಕಟಣೆಗಳಲ್ಲಿ ತಾವು ನೋಡಿರ್ತೀರಿ. ಇದು ಕಂದಾಯ ಇಲಾಖೆಯಿಂದ ಬಂದಿರತಕ್ಕಂಥ ಆದೇಶ. ಇದನ್ನು ಸರ್ಕಾರ ಭಾಳ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕಂತಕ್ಕಂಥ ಉದ್ದೇಶದಿಂದ, ಆಮೇಲೆ ಯಾವುದೇ ರೀತಿಯ ಆಸ್ತಿ ವಹಿವಾಟುಗಳಾದಲ್ಲಿ ಸರ್ಕಾರಕ್ಕೆ ಅದರಿಂದ ಆದಾಯ ತೆರಿಗೆ ಯಾವುದೇ ರೀತಿ ವಂಚನೆ ಆಗಬಾರ್ದು. ಅದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿ ವಹಿವಾಟುಗಳನ್ನು ಮಾಡಬೇಕಾದ್ರೆ ಭಾಳ ಸುಲಭವಾಗಿ ಆಗಬೇಕು. ವಹಿವಾಟು ಆದ ನಂತರ ಅದು ಮ್ಯೂಟೇಷನ್ ಅಂತ ನಾವೇನು ಕರಿತೀವಿ, ಅಂದರೆ ಖಾತಾ ಬದಲಾವಣೆ, ಅದು ಕೂಡ ಭಾಳ ವ್ಯವಸ್ಥಿತವಾಗಿ ಆಗಬೇಕು ಅಂಥೇಳಿ ಕಾವೇರಿ ತಂತ್ರಾಂಶವನ್ನು ನಮ್ಮ ಎಲ್ಲ ಮುನ್ಸಿಪಾಲಿಟಿ ಖಾತಾ ತಂತ್ರಾಂಶದ ಜೊತೆ ಸೇರಿಸಲಿಕ್ಕೆ ಈ ಒಂದು ಭಾಳ ದೊಡ್ಡ ಮತ್ತು ಭಾಳ ಮುಂದಾಲೋಚನೆಯನ್ನು ಇಟ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕರ್ನಾಟಕ ಜನ ಸರ್ಕಾರ ಇವತ್ತು ತಂದಿದೆ. ಆದ್ದರಿಂದ ನಾವು ನಿಮ್ಮಲ್ಲಿ ಕೋರ್ಕೊಳ್ಳೋದೇನಪ್ಪ ಅಂದರೆ, ನಮ್ಮಲ್ಲಿ ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ 23,058 ಖಾತಾ ಆಸ್ತಿಗಳಿತ್ತು. ಅದರಲ್ಲಿ ಕೇವಲ 7,108 ಆಸ್ತಿಗಳಿಗೆ ಈ ಸ್ವತ್ತು ಇರ್ತದೆ. ಅಂದರೆ ಸುಮಾರು 70%, ಅಂದರೆ 15,950 ಆಸ್ತಿಗಳಿಗೆ ಈ ಆಸ್ತಿ ಇರೋದಿಲ್ಲ. ಆದ್ದರಿಂದ ತಾವು ಏನೇ ವಹಿವಾಟು ಮಾಡಬೇಕಾದ್ರೂ ತಮಗೆ ತೊಂದರೆ ಆಗೋದ್ರಿಂದ ದಯವಿಟ್ಟು ನೀವು ಈಗಲೇ ಅರ್ಜಿಗಳನ್ನು ಸಲ್ಲಿಸಿ ದಯವಿಟ್ಟು ಈ ಆಸ್ತಿಯನ್ನು ಮಾಡಿಕೊಂಡ್ರೆ ನಿಮಗೆ ಈ ಸರ್ಕಾರದ ಹೊಸ ಕಾರ್ಯಕ್ರಮದಿಂದ ಭಾಳ ಅನುಕೂಲ ಆಗ್ತದೆ. ನಾವು ಕೂಡ ನಗರಸಭೆ ವತಿಯಿಂದ ಈ ಹಬ್ಬ ಕಳೆದ ಮೇಲೆ, ಅಂದರೆ ಮುಂದಿನ ವಾರ ಸೋಮವಾರದಿಂದ ಒಂದು ಡ್ರೈವ್ ಮೂಲಕ ಮುಂಚೆನೇ ನಾವು ತಿಳಿಸಿ, ಇಂತಿಂಥ ವಾರ್ಡ್ಗಳಲ್ಲಿ ನಾವು ಈ ಸ್ವತ್ತಿನ ಡ್ರೈವನ್ನು ಮಾಡ್ತೇವೆ ಅಂತ ನಮಗೆ ತಿಳಿಸಿ, ನಗರಸಭೆ ಕಚೇರಿಯೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ಸ್ವತ್ತನ್ನು ಮಾಡಿಕೊಡತಕ್ಕಂಥ ಕಾರ್ಯಕ್ರಮ ಕೂಡ ನಾವು ರೂಪಿಸ್ತಾ ಇದ್ದೇವೆ. ಆದ್ದರಿಂದ ಯಾರೇ ವಹಿವಾಟು ಮಾಡಬೇಕು ಅಂತೇಳಿ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದಲ್ಲಿ ದಯವಿಟ್ಟು ಬಂದು ಈ ಆಸ್ತಿಗೆ ಅರ್ಜಿಯನ್ನು ಕೊಟ್ಟು ಏನು ದಾಖಲಾತಿಗಳು ಬೇಕು ನಾವು ಒಂದು ಚೆಕ್ ಲಿಸ್ಟನ್ನು ಮಾಡಿ ಕೂಡ ಮಾಧ್ಯಮ ಮಿತ್ರರ ಮೂಲಕ ತಲುಪಿಸ್ತೇವೆ. ಆ ದಾಖಲಾತಿಗಳನ್ನು ತಗೊಂಬಂದಲ್ಲಿ ಅತಿ ಬೇಗ ನಿಮಗೆ ಭಾಳ ತುರ್ತಾಗಿ, ಅಂದರೆ ಕೇವಲ 1 ದಿನ ಅಥವಾ 2 ದಿನದೊಳಗೆ ನಾವು ನಿಮಗೆ ಈ ಸ್ವತ್ತನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಗರಸಭೆ ವತಿಯಿಂದ ಮಾಡಲಿದ್ದೇವೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಸಹಕರಿಸಿ ದಯವಿಟ್ಟು ಬಂದು ತಮ್ಮ ಅರ್ಜಿಗಳನ್ನು ಸಲ್ಲಿಸಿ ಈ ಸ್ವತ್ತನ್ನು ತಗೋಬೇಕು ಅಂತೇಳಿ ನಾನು ನಿಮ್ಮ ಮೂಲಕ